ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಕೇಳಿದ್ರೆ CCRI ಶುರುವಾಗಿದ್ದು 1925ರಲ್ಲಿ. ಆದರೆ ಇಲ್ಲಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗ ಸ್ಥಾಪನೆಯಾಗಿದ್ದು 1945ರಲ್ಲಿ. ಈ ವಿಭಾಗದ ಪ್ರಾರಂಭಿಕ ಚಟುವಟಿಕೆಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳ ಕುರಿತಂತೆ ಈಗ ನಮ್ಮ ಜೊತೆಗೆ ಮಾತಾಡ್ತಿದ್ರೆ ವಿಷಯ ತಜ್ಞರಾಗಿರುವ ಎನ್ ಚಂದ್ರಶೇಖರ್ ಅವರು. ಈಗ ಚಂದ್ರಶೇಖರ್ ಅವರು ಏನು ಹೇಳ್ತಾರೆ ಆಲಿಸಿಕೊಳ್ಳಿ. ನಮ್ಮ ವಿಭಾಗ ಸ್ಥಾಪನೆಗೊಂಡಿರೋದು 1945ರಲ್ಲಿ. ಅಂದಿನಿಂದ ಇಂದಿನವರೆಗೂ ನಾವು ಬೆಳೆಗಾರರಿಗೆ ಮಣ್ಣು, ಗೊಬ್ಬರ, ಸುಣ್ಣ, ಮೈಲುತುತ್ತು ಮತ್ತು ಎಲೆಗಳಲ್ಲಿ ಪೋಷಕಾಂಶಗಳ ಕೊರತೆಯನ್ನು ಅನಾಲಿಸಿಸ್ ಮಾಡಿ ಅದರ ಪ್ರಮಾಣದ ಮೇಲೆ ನಾವು ಗೊಬ್ಬರದ ರೆಕಮೆಂಡೇಶನ್ ಕಾಫಿ ಬೆಳೆಗಾರರಿಗೆ ಕೊಡ್ತಾ ಇದೀವಿ. ಮತ್ತೆ ನಮ್ಮ ವಿಭಾಗದಲ್ಲಿ ಸಂಚಾರಿ ವಾಹನ ಹೊಂದಿತ್ತು. ಆ ವಾಹನದಲ್ಲಿ ನಾವು ಪ್ರತಿ ಹೋಬಳಿಗೆ ಬಂದು ಅಲ್ಲಿನ ಬೆಳೆಗಾರರ ಜೊತೆ ಚರ್ಚೆ ನಡೆಸಿ ಅಲ್ಲಿಂದ ನಾವು ಮಣ್ಣಿನ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿಕೊಂಡು ಲ್ಯಾಬ್ ನಲ್ಲಿ ಉಚಿತವಾಗಿ ಅನಾಲಿಸಿಸ್ ಮಾಡಿ ಅವರಿಗೆ ಮಣ್ಣಿನ ಒಂದು ಫಲವತ್ತತೆ ಹಾಗೂ ಇಳುವರಿ ಪಡೆಯಲು ಬೇಕಾಗಿರುವಂತಹ ಸುಣ್ಣ ಹಾಗೂ ಪೋಷಕಾಂಶದ ರೆಕಮೆಂಡೇಶನ್ ಅನ್ನು ಕೊಟ್ಟು ಉತ್ತಮ ಇಳುವರಿ ತರುವಲ್ಲಿ ನಾವು ಸಹಾಯ ಮಾಡ್ತಾ ಇದುವರೆಗೂ ಬಂದಿದ್ದೀವಿ. ಇನ್ನು ಮುಂದೆನೂ ಅದು ಕಂಟಿನ್ಯೂ ಇದೆ. ಮತ್ತೆ ಮುಂಚೆ ಉಚಿತ ಮಣ್ಣು ಪರೀಕ್ಷೆ ಮಾಡ್ತಿದ್ವಿ. 2000ದಿಂದ ಈಚೆಗೆ ಚಾರ್ಜಸ್ ಅನ್ನೋದು ಅಡಾಪ್ಟ್ ಮಾಡ್ಬೇಕಾಯ್ತು. ಮುಂಚಿನ ದಿನಗಳಿಂದನೂ ನಾವು ಮಣ್ಣಿನ pH ಅಂತೀವಿ ನಾವು. ಮತ್ತೆ ಸಾವಯವ ಇಂಗಾಲ, ಮೇಜರ್ ಪೋಷಕಾಂಶಗಳಾದಂತಹ ನೈಟ್ರೋಜನ್, ರಂಜಕ ಮತ್ತು ಪೊಟ್ಯಾಶ್, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಆದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ ಪರೀಕ್ಷೆ ಮಾಡಿ ಅದರಿಂದ ಏನನ್ನ ಕೊರತೆ ಇತ್ತು ಅಂದ್ರೆ ಅದನ್ನು ನಾವು ಬೆಳೆಗಾರರಿಗೆ ಶಿಫಾರಸು ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲೂ ಕೂಡ ಮಾರ್ಕೆಟ್ ನಲ್ಲಿ ವಿಧ ವಿಧವಾದ ಫರ್ಟಿಲೈಸರ್ ಗ್ರೇಡ್ಸ್ ಬರ್ತಾ ಇದಾವೆ. ಸಾಲಿಡ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು. ಅದರ ಒಂದು ಪ್ರಯೋಗಗಳನ್ನು ನಾವು ನಮ್ಮ ಸಂಸ್ಥೆಯ ತೋಟದಲ್ಲಿ ನಾವು ಮಾಡ್ತಾ, ನಮ್ಮದು ಸಂಸ್ಥೆ ಅಲ್ಲದೆ ನಾವು ಒಂದು ಪ್ರಾಡಕ್ಟ್ ಶಿಫಾರಸು ಮಾಡಬೇಕಂದ್ರೆ ಬರೀ CCRI ಅಲ್ಲೇ ಮಾತ್ರ ಮಾಡೋದಿಲ್ಲ. ನಮ್ಮ ಟೆಕ್ನಾಲಜಿ ಎವಲ್ಯೂಷನ್ ಸೆಂಟರ್ಸ್ ಅಂತ ಕಾಫಿ ಬೋರ್ಡ್ ಇದಾವೆ. ಅದರಿಂದ ಉತ್ತಮವಾದ ರಿಸಲ್ಟ್ ಏನ್ ಬರುತ್ತೋ ಅದನ್ನ ಆ ಪ್ರದೇಶ ಅನುಗುಣವಾಗಿ ನಾವು ಶಿಫಾರಸನ್ನು ಮಾಡ್ತಾ ಇದೀವಿ. ಮತ್ತೆ ಮುಂದೆ ಮಾಡೋಕೆ ಹೊರಟಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಲಿಕ್ವಿಡ್ ಫಾರ್ಮಾ ಫರ್ಟಿಲೈಸರ್ ಬರ್ತಾ ಇದೆ. ಅದರ ಒಂದು ಪ್ರಯೋಗ ಕೂಡ ನಾವು ಮಾಡ್ತಾ ಇದೀವಿ. ಮುಂಬರುಗಳ ದಿನಗಳಲ್ಲಿ ನಾವು ಅದನ್ನು ಕೂಡ ನಿಮಗೆ ಎಷ್ಟು ml ಹಾಕೋದ್ರಿಂದ ಅದು ಏನು ಉತ್ತಮ ಇಳುವರಿ ಬರಬಹುದು, ನೆಲಕ್ಕೆ ಹಾಕುವ ಗೊಬ್ಬರಗಳನ್ನು ಎಷ್ಟು ಮಟ್ಟಿಗೆ ನಾವು ಕನ್ಸರ್ವ್ ಮಾಡಬಹುದು ಅಂತ. ಮತ್ತೆ ನಾವು ಅನಾಲಿಸಿಸ್ ಮಾಡಿರೋ ಪ್ರಕಾರ ನೋಡಿದ್ರೆ ಮಣ್ಣಲ್ಲಿ ಅಧಿಕವಾಗಿ ರಂಜಕ ಮತ್ತೆ ಪೊಟ್ಯಾಶ್ ಅಂಶ ಜಾಸ್ತಿ ಇದೆ, ಅಂದ್ರೆ ಗೊಬ್ಬರದ ಅಧಿಕ ಬಳಕೆಯಿಂದ. ಹಂಗಾಗಿ ನಾವು ಈಗ ನಮ್ಮ ವರ್ಲ್ಡ್ ಸಾಯಿಲ್ ಡೇ ಅಂತ ನಾವು ಏನ್ ಮಾಡ್ತೀವಲ್ಲ ಅದರಲ್ಲಿ ಏನಂತಿದ್ರೆ ಎಕ್ಸಸ್ ನಾವು ಗೊಬ್ಬರ ಬಳಕೆಯಿಂದ ಒಂದು ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಜೈವಿಕವಾಗಿ ಮಾರ್ಪಾಡಾಗಬೇಕಾಗುತ್ತೆ. ಅಂದ್ರೆ ಒಂದೇ ಸಲ ಹೋಗಕ್ಕಾಗಲ್ಲ, ಬಟ್ ಸ್ಲೋ ಫೇಸ್ ಅಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಏನಂದ್ರೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ಈ ಜೈವಿಕ ಕಣಗಳು ಏನಿದಾವೆ ಅದನ್ನು ನಾವು ಬಳಸಿಕೊಂಡು ಮಣ್ಣಲ್ಲಿ ಏನು ಆಲ್ರೆಡಿ ಫಿಕ್ಸ್ ಆಗಿರುತ್ತಲ್ವ ಪೋಷಕಾಂಶಗಳನ್ನ ರಿಲೀಸ್ ಮಾಡ್ತಾ ಹೋಯ್ತು ಅಂದ್ರೆ ನಾವು ಬಳಕೆ ಮಾಡುವಂತ ಕೆಮಿಕಲ್ ಗೊಬ್ಬರದ ಪ್ರಮಾಣವನ್ನು ನಾವು ರೆಡ್ಯೂಸ್ ಮಾಡಬಹುದು. ನಮ್ಮ ಒಂದು ವಿಭಾಗ ಬರೀ CCRI ಅಲ್ಲೇ ಅಲ್ಲ, ನಿಮಗೆ ಮಡಿಕೇರಿ ಚಟ್ಟಳ್ಳಿಯಲ್ಲಿ ಒಂದಿದೆ, TC ಗೋಣಿಕೊಪ್ಪಲಲ್ಲೂ ಇದೆ, ಕೇರಳಕ್ಕೆ ಹೋದಾಗ ಅಲ್ಲಿ ಕಲ್ಪೇಟದಲ್ಲಿ ಚುಂಡೇಲ್ ಅಂತಿದೆ, ಮತ್ತೆ ತಮಿಳುನಾಡಲ್ಲಿ ದಿಂಡಿಗಲ್ ಡಿಸ್ಟ್ರಿಕ್ಟ್ ನ ತಾಂಡಿಗುಡಿಯಲ್ಲಿದೆ, ಮತ್ತೆ ಆಂಧ್ರ ಪ್ರದೇಶಕ್ಕೆ ಬಂದಾಗ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆ RV ನಗರದಲ್ಲಿದೆ, ಮತ್ತೆ ಅಸ್ಸಾಂಗೆ ಹೋದಾಗ ದೀಪದಲ್ಲೂ ನಮ್ಮ ಒಂದು ಸ್ಟೇಷನ್ ಇದಾವೆ. ನಮ್ಮಲ್ಲಿ ಸಿಬ್ಬಂದಿ ವರ್ಗದವರು ಕಡಿಮೆ ಇದ್ರು ಟೆಂಪರರಿ ಸಿಬ್ಬಂದಿಗಳು ವೆಲ್ ಕ್ವಾಲಿಫೈಡ್ ಸಿಬ್ಬಂದಿಗಳಿದ್ದಾರೆ. ಅವರು ಕೂಡ ನಿಮಗೆ ಮಣ್ಣು ತಂದುಕೊಟ್ರೆ ಅನಾಲಿಸಿಸ್ ಮಾಡಿ ಮಾಹಿತಿನ ಕೊಡ್ತಾರೆ. ಕೇಳಿದ್ರೆ ಇದುವರೆಗೆ CCRI ನಲ್ಲಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದವರು ಇಲ್ಲಿನ ವಿಷಯ ತಜ್ಞರಾಗಿರುವ ಚಂದ್ರಶೇಖರ್ ಎನ್ ಅವರು. ಇವರ ಸಂಖ್ಯೆ 9632600068. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.